ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ಇದೆಲ್ಲ ಕೊಟ್ಟು ಈ ತರ ತೆಗಿತಾರಲ್ಲ ಸರ್, ಹೆಂಗೆ ನಮ್ಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಎತ್ತಬೇಕಲ್ಲ ಸರ್. ಫುಟ್ಪಾತ್ ವ್ಯಾಪಾರಿ ಸಂಘದ ಲೀಡರ್ ನಾನು, ನಾಗರಾಜ್ ಅಂತ, ಶಾಂತಿನಗರದಲ್ಲಿರೋದು. ಈಗ ಮೊನ್ನೆ ಇಡೀ ಒಂದು ತಿಂಗಳಿಂದನೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಹೋರಾಟಗಳು ನಡೆಸ್ತಾ ಇದ್ದೀವಿ. ಬೀದಿ ವ್ಯಾಪಾರ ಮಾಡೋಕ್ಕಂತೇಳಿ 2014ರಲ್ಲಿ ಒಂದು ಕಾನೂನು ಮಾಡಿದೆ, ಸುಪ್ರೀಂ ಕೋರ್ಟ್ ಕಾನೂನು ಮಾಡಿದೆ. ಅವರಿಗೆ ಆಲ್ಟರ್ನೇಟ್ ಜಾಗ ತೋರಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಫುಟ್ಪಾತ್ ವ್ಯಾಪಾರ ಮಾಡೋದು ಅವ್ರ ಹಕ್ಕು ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಿಂಗಾಗಿ ಆದರೂ ಇವರು ಒಂದು ತಿಂಗಳು ಮೊದಲೇ ಅವ್ರಿಗೆ ನೋಟಿಸ್ ಕೊಡಬೇಕು, ನೋಟಿಸು ಕೊಟ್ಟಿಲ್ಲ. ದಿಢೀರಂತ ಪಾಪ ನೋಡಿ, ಬೆಳಗ್ಗೆ ಸುಮಾರು ಒಂದು 100 ಜನ 150 ಜನಕ್ಕೆ ಊಟ ಅಂಥೇಳಿ ಮಾಡ್ತಾಯಿದ್ರು, ಅವ್ರನ್ನ ತೆಗೆದಿದ್ದಾರೆ. ಇದೇ ಥರ ಎಲ್ಲ ಕಡೆನೂ ತೆಗಿತಾ ಇದ್ದಾರೆ. ಇದು ಕೃಷ್ಣೇಗೌಡ ಬೈರೇಗೌಡರು ಮತ್ತು ಕಮಿಷನರ್ ಬೆಂಗಳೂರು BBMPಯ ಮಹೇಶ್ ರಾವ್ ಅಂತೇಳಿ ಅವ್ರದ್ದು ಮತ್ತು ಜಗದೀಶ್ ಅವರು ಕಮಿಷನರ್, ಅವ್ರ ಜೊತೆನೂ ಕೂಡ ಮಾತಾಡಿದ್ದೀವಿ. ಅವರು ಫುಟ್ಪಾತ್ ವೆಂಡರ್ಸ್ಗೆ ನಾವೇನೂ ತೊಂದರೆ ಕೊಡಲ್ಲ, ಫುಟ್ಪಾತ್ ಎನ್ಕ್ರೋಚ್ ಯಾರು ಮಾಡಿದಾರೋ ಅವ್ರನ್ನ ಮಾತ್ರ ನಾವು ಇದು ತಗೊಳ್ತೀವಿ ಅಂತ ಹೇಳಿದರು. ಅವ್ರನ್ನ ಮಾತ್ರ ನಾವು ಇದು ಮಾಡ್ತೀವಿ ಅಂತ ಹೇಳಿದವರು ಫುಟ್ಪಾತ್ ವ್ಯಾಪಾರ ಮಾಡೋರನ್ನು ತಡೀತಾ ಇದ್ದಾರೆ. ಇದು ತುಂಬ ದೌರ್ಜನ್ಯ. ಮತ್ತು BBMPಯ ಅಧಿಕಾರಿಗಳಿದಾರಲ್ಲ, ಹ್ಯೂಮ್ಯಾನಿಟಿನೇ ಇಲ್ಲದೆ ನಡ್ಕೊಳ್ತಾರೆ. ಇವರಿಗೆ ಸಪೋರ್ಟಾಗಿ ಪೊಲೀಸವ್ರದ್ದು ದೌರ್ಜನ್ಯ ಆಗಿದೆ. DCP ಹೇಳಿದ್ದಾರೆ, ಪೊಲೀಸ್ DCP ಏನು ಹೇಳಿದ್ದಾರೆ, ಪೊಲೀಸವರು ಇದಕ್ಕೆ ನಾವು ಯಾವ ಇದಕ್ಕೂ ನಾವು ತೊಂದರೆ ಕೊಡಲ್ಲ, ನಾವು ಬರೋಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರು ಪೊಲೀಸವರು ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ, ಹೊಡಿತಾ ಇದ್ರೆ ಅವ್ರ ಬೇಡಿಕೆ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ಅವರು. ಹಂಗಾಗಿ ಇದು ತುಂಬ ದೊಡ್ಡ ದೌರ್ಜನ್ಯ. ಕೃಷ್ಣ ಬೈರೇಗೌಡರೇ ಮತ್ತು ಬೆಂಗಳೂರಿನ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆದಂಥ ಶಿವಕುಮಾರ್ ಅವರೇ, ದಯವಿಟ್ಟು ಬಡ ಜನರ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ. ಬೆಂಗಳೂರು ಸೌಂದರ್ಯ ಇರಬೇಕು ಅಂತಲ್ಲ ಮಾಡೋದಲ್ಲ, ನ್ಯಾಯ ಅಲ್ಲ ಅದು. ಬಡವರನ್ನು ರಕ್ಷಣೆ ಮಾಡೋದು ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಆಗಬೇಕು. ನಿಮ್ಮ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, ಬೆಂಗಳೂರಲ್ಲಿ ಫುಟ್ಪಾತ್ ವ್ಯಾಪಾರ ಮಾಡೋರನ್ನೆಲ್ಲರನ್ನೂ ಕೂಡ ನಾವು ಉಳಿಸ್ತೀವಿ, ಅವರಿಗೆ ID ಕಾರ್ಡ್ ಕೊಡ್ತೀವಿ, ಅವ್ರ ಜೀವನಕ್ಕೆ ಯಾವುದೇ ತೊಂದರೆ ಇದ್ದಂಗೆ ನೋಡ್ಕೋತೀವಿ, ಕಾಪಾಡ್ತೀವಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದವರು ಇವತ್ತು ಇಡೀ ಬೆಂಗಳೂರಲ್ಲಿ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸೋದು ಯಾವ ಥರ ನ್ಯಾಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಇದಕ್ಕೆ ಸಾರ್ವಜನಿಕರು ಮತ್ತು ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೋದು. ನಮಸ್ಕಾರ.